ಅಭಿಮಾನ ಆಗುತ್ತೆ. ಅವ್ರ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಪೂಜೆ ಮಾಡೋದಕ್ಕೆ ಇಟ್ಟಿದ್ರು ಅವರು ಆ ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆಯನ್ನು, ಆ ದೇವರ ಮೂರ್ತಿಯನ್ನು. ಆ ಮೂರ್ತಿಯನ್ನು ಅವರು ಹಾಲು ಹಾಕಿ ಅದನ್ನು ತೊಳೆದು ಪವಿತ್ರಗೊಳಿಸಿ ನೀರು ಹಾಕಿ ಅದಕ್ಕೆ ಅಭಿಷೇಕ ಮಾಡಿ ಅದನ್ನು ನಮ್ಮ ಪಲ್ಲಕ್ಕಿ ಒಳಗೆ ತಂದಿಟ್ಟರು. ಕೆಲವು ದೊಡ್ಡ ಇದ್ದದನ್ನು ನೇರವಾಗಿ ನಾವು ಯಾವ ಸ್ಥಳದಲ್ಲಿ ಸಂಗ್ರಹಿಸ್ತಾ ಇದ್ವಿ ಅಲ್ಲಿಗೆ ತೊಗೊಂಡು ಬಂದು ಕೊಟ್ಟರು. ಬರೇ ಇಂಥ ಕಲ್ಲುಗಳನ್ನು ಕೊಟ್ಟರು ಅಥವಾ ಉಪಯುಕ್ತ ಇದ್ದದನ್ನು ಯಾವುದು ಕೊಟ್ಟಿಲ್ಲ ಅಂತಲ್ಲ. ಅಲ್ಲಿ ಕೆಲವರು ಮುತ್ತು, ಹವಳ, ರತ್ನ, ನಾಣ್ಯ ಇವುಗಳನ್ನು ನಮಗೆ ಕೊಟ್ಟರು, ಬಗಿಸಿಗಟ್ಟಲೆ ಕೊಟ್ಟರು. ಕೆಲವು ಪ್ರಾಚೀನ ಅವಶೇಷಗಳಂತಂದರೆ ಈ ಕಲ್ಲಿನ ಆಯುಧಗಳಿದ್ವಲ್ಲ, ಆಯುಧಗಳನ್ನು ತಂದು ಕೊಟ್ಟರು. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ವಿವರವಾಗಿ ಅಂದರೆ, ಇದು ಆ ಊರಿನ ಜನರು ಇತಿಹಾಸದ ಬಗ್ಗೆ ಹೊಂದಿರತಕ್ಕಂಥ ಗೌರವ, ಪರಂಪರೆಯ ಬಗ್ಗೆ ಹೊಂದಿರತಕ್ಕಂಥ ಅಭಿಮಾನ, ನಮ್ಮತನ ಅನ್ನೋದನ್ನು ಏನು ಗಮನಿಸ್ಕೊಳ್ತಾ ಇದ್ದಾರೆ. ಆ ಎಲ್ಲ ಕಾರಣಗಳಿಗಾಗಿ ಈ ವಿವರಗಳನ್ನು ಹೇಳಿದೆ. ನನಗೆ ಭಾಳ ಸಂತೋಷ ಆಗುತ್ತೆ. ಅದು ಅಲ್ಲಿಗೆ ನಿಲ್ಲಿಲ್ಲ. ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯ ಅವತ್ತು ಪ್ರಾರಂಭ ಆಯಿತು. ಇವತ್ತು ರೈತ ನಮ್ಮನ್ನು ಅವನು ಹೊಲಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ಯಾವುದೋ ಒಂದು ಕಾಲದಲ್ಲಿ ನಮ್ಮ ಹೊಳಗಟ್ಟಿಯಲ್ಲಿ ಈ ಅವಶೇಷ ಬಂದಿದೆ, ಇದನ್ನು ನಾವು ತಂದಿಟ್ಟಿದ್ದಾರೆ ಯಾರೋ, ಇದನ್ನು ತೊಗೊಂಡು ಹೋಗ್ರಿ. ಇಲ್ಲಿ ನಮ್ಮ ಹೊಲದಲ್ಲಿ ಇಲ್ಲಿ ಹತ್ತಿದೆ, ಈ ಕಲ್ಲು ಹತ್ತವು, ಇಲ್ಲೇನೋ ಇರಬೇಕು, ಇಲ್ಲಿ ತೆಗೆದು ನೋಡ್ರಿ ಇಲ್ಲದ ಅಂಥೇಳಿ ಹೇಳುವಂಥದ್ದು. ಅಲ್ಲಲ್ಲಿ ಶಾಸನಗಳು ಸಿಕ್ಕು, ಹಲವಾರು ಶಾಸನಗಳನ್ನು ಅವತ್ತು ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ದಿವಸ ಶಾಸನಗಳು ಸಿಕ್ಕು.